ಚಿನ್ನ ವಂಚನೆ ಪ್ರಕರಣದ ಆರೋಪಿ ಚಿನ್ನ ತಂಬಿಗೆ ಜಾಮೀನು ಸಿಕ್ಕಿದೆ. ರೊಚ್ಚಿಗೆದ್ದ ಜನರಿಂದ ಚಿನ್ನ ತಂಬಿಗೆ ಸೇರಿದ ಕಚೇರಿಯಲ್ಲಿ ಗಲಾಟೆ ಆಗಿದೆ. ಕಚೇರಿ ಹಾಗೂ ಹೋಟೆಲ್ಗೆ ನುಗ್ಗಿ ಗಲಾಟೆ ಮಾಡಿದ್ದಾರೆ. ಮೈಸೂರಿನ ಕುವೆಂಪು ನಗರದಲ್ಲಿರುವಂತಹ ಚಿನ್ನ ತಂಬಿ ಹೋಟೆಲ್ನಲ್ಲಿ ಈ ಗಲಾಟೆ ಆಗಿದೆ. ಕ್ಲಬ್ 64 ಹೋಟೆಲ್ಗೆ ನುಗ್ಗಿ ಚೇರ್ಗಳನ್ನು ರಸ್ತೆಗೆ ಎಸೆದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ವೇಳೆ ಪೆಟ್ರೋಲ್ ಸೋತ್ಕೊಂಡು ಆತ್ಮಹತ್ಯೆಗೆ ಯತ್ನಿಸಿದಾನೆ ಯುವಕ. ಆತನನ್ನ ಸ್ಥಳದಲ್ಲಿದ್ದಂತಹ ಪೊಲೀಸರು ರಕ್ಷಿಸಿದ್ದಾರೆ. ನಮಗೆ ನಮ್ಮ ಚಿನ್ನ ವಾಪಸ್ ಕೊಡಿಸಿ ಅಂತ ಪ್ರತಿಭಟಿಸಿ ಈ ರೀತಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆರೋಪಿ ಚಿನ್ನ ತಂಬಿ ವಿರುದ್ಧ 250ಕ್ಕೂ ಹೆಚ್ಚು ಪ್ರಕರಣ ದಾಖಲಾಗಿದ್ವು. ಗ್ರಾಹಕರು ಅಡವಿಟ್ಟು ಸುಮಾರು 100 ಕೆಜಿಗೂ ಹೆಚ್ಚು ಚಿನ್ನವನ್ನ ಈತ ವಂಚಿಸಿದ್ದ ಅನ್ನೋ ಆರೋಪ ಇದೆ. ಮಾಸ್ಕ್ ಹಾಕೊಂಡ್ಬಂದವ್ರೆ ನೋಡಿ, ಅಲ್ಲಿರೋಂಥ ಲೇಡೀಸು ಮಾಸ್ಕ್ ಹಾಕೊಂಡು ಬಂದು ನಮ್ಮಲ್ಲಿ ಒಬ್ರು ಸೇರ್ಕೊಂಡು ನಮ್ಮ ಮೇಲೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಮ್. ಬಹಳ ದೊಡ್ಡ ಪ್ರಕರಣ, ವಂಚನೆ ಆರೋಪ ಕೇಳಿ ಬಂದಿರೋದು. ಬಟ್ ಜಾಮೀನು ಸಿಕ್ಕಿದೆ. ಈಗ ಅಲ್ಲಿ ವಂಚನೆಗೆ ಒಳಗಾದವರು ಏನು ಹೇಳ್ತಿದ್ದಾರೆ ಈ ಬಗ್ಗೆ, ಏನೆಲ್ಲ ಆಯ್ತು ಸ್ಥಳದಲ್ಲಿ? ರಾಮ್ ವಿಜಯ್, ಖಂಡಿತವಾಗಿಯೂ ನೂರಾರು ಜನರಿಗೆ ಚಿನ್ನವನ್ನ ವಂಚಿಸಿದಂತಹ ಆರೋಪಿ ಚಿನ್ನ ತಂಬಿಗೆ ಜಾಮೀನು ಸಿಕ್ಕಿರುವಂತದ್ದು ಸಾಕಷ್ಟು ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. ಯಾಕಂದ್ರೆ ಒಂದಲ್ಲ ಎರಡಲ್ಲ ಬರೋಬ್ಬರಿ 250ಕ್ಕೂ ಹೆಚ್ಚು ಪ್ರಕರಣಗಳು ಈತನ ವಿರುದ್ಧ ದಾಖಲಾಗಿದ್ವು. 100 ಕೆಜಿ ಚಿನ್ನವನ್ನ ಕೋಟ್ಯಾಂತರ ರೂಪಾಯಿಯನ್ನ ಜನರಿಗೆ ವಂಚಿಸಿದನೆ ಅನ್ನೋ ಆರೋಪ ಕೇಳಿ ಬಂದಿತ್ತು. ಈ ಹಿನ್ನೆಲೆಯಲ್ಲಿ ಸಿಸಿಬಿ ಸಹ ಪ್ರಕರಣವನ್ನ ದಾಖಲಿಸಿಕೊಂಡು ಆತನನ್ನು ಬಂಧಿಸಿ ವಿಚಾರಣೆಗೆ ಒಳಪಡಿಸಿ ತದನಂತರ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿ ಆತನನ್ನು ನ್ಯಾಯಾಂಗ ಬಂಧನಕ್ಕೆ ಕಳಿಸಲಾಗಿತ್ತು. ಇದೀಗ ಆತನಿಗೆ ಜಾಮೀನು ಸಿಕ್ಕಿರುವಂತದ್ದು ಏನು ವಂಚನೆಗೊಳಗಾದ ಗ್ರಾಹಕರ ಆಕ್ರೋಶ ಕಟ್ಟೆ ಹೊಡೆದಿದೆ. ಹೀಗಾಗಿ ಮೊದಲು ಆತನ ಕಚೇರಿಗೆ ಹೋಗಿ ನಮಗೆ ಚಿನ್ನವನ್ನ ವಾಪಸ್ ಕೊಡಿ, ಆತ ಹೆಂಗೂ ಬಂದಿದ್ದಾನೆ, ಸೊ ಮೋಸ ಮಾಡಿರೋದು ರುಜುವಾತಾಗಿದೆ, ಹಾಗಾಗಿ ಚಿನ್ನ ಕೊಡ್ತೀವಿ ಅಂತೇಳಿ ಗಲಾಟೆಯನ್ನ ಮಾಡಿದಂಥದ್ದು ಕಚೇರಿಯ ಮುಂಭಾಗದಲ್ಲಿ. ಅದಾದ ನಂತರ ಮತ್ತೆ ಆತನಕ್ಕೆ ಸೇರಿದಂತಹ ಕುವೆಂಪು ನಗರದಲ್ಲಿರುವಂತಹ ಕ್ಲಬ್ 64 ಅಂತ ಹೋಟೆಲ್ ಇದೆ. ಆ ಹೋಟೆಲ್ ಬಳಿಗೂ ಸಹ ಧಾವಿಸಿದಂತಹ ಜನರು ಅಲ್ಲಿದ್ದಂತಹ ಚೇರ್ಗಳನ್ನೆಲ್ಲ ಒಗೆಸೆದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಅದೇ ಸಂದರ್ಭದಲ್ಲಿ ವಂಚನೆಗೆ ಒಳಗಾಗಿದ್ದಂತಹ ಯುವಕರೊಬ್ಬ ಆತ್ಮಹತ್ಯೆಗೂ ಯತ್ನಿಸಿದಂತಹ ಘಟನೆ ನಡೆದಿದೆ. ಪೆಟ್ರೋಲ್ನ ಸುತ್ತಕೊಂಡು ಆತ ಬೆಂಕಿ ಹಚ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟ. ಕುವೆಂಪು ನಗರ ಪೊಲೀಸರು ಸಕಾಲಕ್ಕೆ ಅಲ್ಲಿಗೆ ಹೋಗಿದ್ದರಿಂದಾಗಿ ಆ ಅನಾಹುತ ತಪ್ಪಿದೆ. ಎಲ್ಲರ ಆಕ್ರೋಶ ಒಂದೇ, ಚಿನ್ನತಂಬಿ ಇಷ್ಟು ದಿನ ಜೈಲಿನಲ್ಲಿದ್ದ, ಹೇಗೋ ಆತನ ತಪ್ಪಿಗೆ ಶಿಕ್ಷೆ ಆಗಿದೆ ಅಂತ ಅನ್ಕೊಂಡಿದ್ರು. ಈಗ ಆತನಿಗೆ ಜಾಮೀನು ಸಹ ಸಿಕ್ಕಿದೆ. ಜಾಮೀನು ಸಿಕ್ಕಿ ಆತ ವಾಪಸ್ಸು ಬಂದಿದ್ದಾನೆ. ಇಂತಹ ಸಂದರ್ಭದಲ್ಲಿ ಆತನಿಂದ ನಮಗೆ ವಂಚನೆಗೆ ಒಳಗಾಗಿದ್ದೇವೆ, ನಮ್ಗೆಲ್ಲ ನಮ್ಮ ಚಿನ್ನವನ್ನ ಕೊಡಿಸ್ಬಿಡಿ ಅಂತೇಳಿ ಅಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಮತ್ತೆ ಇದರ ಜೊತೆಗೆ ಪೊಲೀಸರ ವಿರುದ್ಧ ಅಧಿಕಾರವನ್ನು ಕೂಗುವಂತದ್ದು, ಸರ್ಕಾರದ ವಿರುದ್ಧ ಅಧಿಕಾರ ಕೂಗುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಖಂಡಿತವಾಗಿಯೂ ಚಿನ್ನತಂಬಿಯಲ್ಲಿಂದ ಮೋಸ ಹೋದಂತಹ ಜನಗಳೇನಿದ್ದಾರೆ ಎಲ್ಲರೂ ಸಹ ತಮ್ಮ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಈ ಒಂದು ಪ್ರತಿಭಟನೆ ಮತ್ತಷ್ಟು ಉಗ್ರ ಸ್ವರೂಪವನ್ನು ಪಡ್ಕೊಳ್ಳೋದ್ರಲ್ಲಿ ಯಾವುದೇ ಅನುಮಾನಗಳಿಲ್ಲ. ವೀರಪ್ಪ, ಥ್ಯಾಂಕ್ ಯು ರಾಮ್.